ಅವ್ರನ್ನ ಮೂಲೆ ಗುಂಪು ದಿನೇಶ್ ಅವ್ರಿಗೆ ಹೇಳ್ತೀನಿ. ದಿನೇಶ್ ಅವ್ರ, ಈಗ ನಿಮ್ದು ಆಮ್ ಆದ್ಮಿ ಪಕ್ಷ ಕೂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಯೇ ಬಂದಿರೋದು ಇಲ್ಲಿವರೆಗೆ. ಈಗ 2 ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಒಂದಷ್ಟು ತಳವೂರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಿಜೆಪಿಯವರು ಹೇಳ್ತಾ ಇದ್ದಾರೆ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ. ಮತ್ತು ಬಿಜೆಪಿ ಒಳಗೇನೆ ಅಲ್ಲಿರೋ ನಾಯಕರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಅದು ಈಗ ಹೇಗಾಗಿದೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿಸ್ದಂಗೆ ಆಗಿದೆ. ಯಾಕಂದರೆ ಇವತ್ತು ಯತ್ನಾಳ್ ಅವರು ಅವರ ಹಿಂದಿನ ನಾಯಕರು ಯಾರಿದ್ರು ಅಂದರೆ ವಾಜಪೇಯಿ ಅಂತವ್ರಿದ್ರು, ಅಡ್ವಾಣಿ ಅಂತವ್ರಿದ್ರು. ಅವರು ಅಂಥವರ ಒಂದು ಪ್ರಿನ್ಸಿಪಲ್ ಬೇಸ್ಡಲ್ಲಿ ಬಂದವರು ಬಿ ಜೆ ಪಿಗೆ. JDS ಅಲ್ಲಿ ಇದ್ರು, ಆಮೇಲೆ BJPಗೂ ಬಂದರು. ಯಾಕಂದರೆ ಅವರಲ್ಲಿ ಇದ್ದಿದ್ದು ಒಂದು ಟ್ರಾನ್ಸ್ಪರೆನ್ಸಿ. ಅಂದರೆ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರೆ ಏನು ಕನ್ನಡಿ ಥರ ಇರಬೇಕು, ಕನ್ನಡಿ ಮುಂದೆ ನಿಂತರೆ ಹೆಂಗೆ ಅಂದರೆ ಟ್ರಾನ್ಸ್ಪರೆನ್ಸಿ ಆ ಥರ ಇರಬೇಕು ಅಂತ ಮನೋಭಾವನೆಯಲ್ಲಿ ಬಂದವರು. ಬಟ್ ಅವ್ರಿಗೆ ಇವತ್ತು ಅರಿವಾಗಿರೋದೇನೆಂದರೆ BJPಲಿ ಎಲ್ಲ ಸರಿ ಇಲ್ಲ. ಈಗ ಹಿಂದೆ ಅವ್ರು ಹೇಳ್ಕೊ ಬಂದ ಉದಾಹರಣೆಗಳು ಈಗ ನೀವು ನೋಡ್ದಂಗೆ ಅವ್ರಿಗೆ ಕಾನ್ಸೆಪ್ಟ್ ಇದ್ದಿದ್ದು BJP ಅಂದರೆ ಒಂದು ಹಿಂದುತ್ವವಾದ ಪಾರ್ಟಿ, ಒಂದು ನಾನ್ ಕರಪ್ಟು, ಇದು ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದರು. ಇವತ್ತು ಅವ್ರಿಗೆ ನಿಜವಾದ ಅರಿವಾಗಿರೋದೇನೆಂದರೆ ಇದು ಕಂಪ್ಲೀಟ್ಲಿ ಭ್ರಷ್ಟಾಚಾರದ ಬೇಸ್ ಮೇಲೆ ನಿಂತಿದೆ. ಯಾಕಂದ್ರೆ ಈಗ ಅವ್ರಿಗೆ ಅರ್ಥ ಆಯ್ತಾ ಇವತ್ತು ಅಡ್ವಾಣಿ ಅವ್ರನ್ನ ಒಂದು ಇನ್ವೈಟ್ ಮಾಡಲ್ಲ ರಾಮ ಮಂದಿರಕ್ಕೆ. ಅಂದ್ರೆ ಅವ್ರಿಗೆ ಹೇಳ್ತಾ ಇರೋದು ನಾಯಕರುಗಳಿಗೆ ಫ್ರಸ್ಟ್ರೇಷನ್ ಮಾಡಿಲ್ಲ ಅಂತ ಬಂತಲ್ಲ ಪೇಪರ್. ಮತ್ತೆ ಇನ್ನೊಂದು ಏನಂದ್ರೆ ಈಗ ಕರ್ನಾಟಕದಲ್ಲಿ ನೀವು ಹೇಳೋದಾದ್ರೆ ಈಗ ಇವತ್ತು ಏನು ಕಾಂಗ್ರೆಸ್ ಅವರು ಏನು ಸಡನ್ ಆಗಿ ಅಲಿಗೇಷನ್ ಮೇಲೆಲ್ಲ ಇವರು ಆಕ್ಷನ್ ತಗೊಳ್ಳಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸಾಕಷ್ಟು ಲೂಪೋಲ್ಸ್ಗಳಿದೆ, ಅವ್ರದ್ದು ಭ್ರಷ್ಟಾಚಾರದ್ದು ಸಾಕಷ್ಟು ಏನು ಕೇಸ್ಗಳಿದಾವೆ. ಇವ್ರೇನು ಮ್ಯೂಚುವಲ್ ಮಾಡ್ಕೋತಾರೆ ಇಲ್ಲಿ ಕರ್ನಾಟಕದಲ್ಲಿ. ಹಂಗಿದ್ರೆ ಇವತ್ತು ಅರೆಸ್ಟೇ ಮಾಡ್ಬಿಡ್ಬೇಕಿತ್ತು ಎಷ್ಟೋ ಜನನ್ನ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? PSI ಸ್ಕ್ಯಾಮ್ ಅಲ್ಲಿ ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ? ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಈಗ DK ಶಿವಕುಮಾರ್ ಅವ್ರ ಕೇಸ್ಗಳಿದಾವೆ, ಇವ್ರ ಕೇಸ್ಗಳಿದೆ. ಒಂದು ಹೊಂದಾಣಿಕೆ ಮಾಡ್ಕೊಳಕ್ಕೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಇವರು ಡಿಸ್ಕಷನ್ ಅಲ್ಲಿ ಇದ್ದಾರೆ. ಯಾಕೆ ಕರ್ನಾಟಕ ಭ್ರಷ್ಟಾಚಾರಿಗಳು ಅರೆಸ್ಟ್ ಆಯ್ತಾ ಇಲ್ಲ ದೇಶದಲ್ಲಿ? ಇವತ್ತು ಕರ್ನಾಟಕ ಒಂದು ಭ್ರಷ್ಟಾಚಾರದಲ್ಲಿ ಒಂದು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇದೆ. ಇವತ್ತು ಬೆಂಗಳೂರು ಕರಪ್ಷನ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ನೀವು ಯಾವ್ದೇ ಆಫೀಸ್ಗೆ ಹೋಗಿ ಎಲ್ಲೇ ಹೋಗಿ ಕಾಂಗ್ರೆಸ್ ಬರ್ಲಿ BJP ಬರ್ಲಿ, ಯಾಕೆ ಅಂದ್ರೆ ಅವ್ರಿಗೂ ಫ್ರಸ್ಟ್ರೇಷನ್ ಆಗಿದೆ. ಕಾಂಗ್ರೆಸ್ ಬರ್ಲಿ BJP ಬರ್ಲಿ ಯಾರು ಬರ್ಲಿ ಭ್ರಷ್ಟಾಚಾರನೇ ದೇಶ, ಭ್ರಷ್ಟಾಚಾರದ ಬೇಸ್ ಮೇಲೆ ನಡೀತಾ ಇದೆ. ನಮ್ಮಂತವ್ರು ಟ್ರಾನ್ಸ್ಪರೆನ್ಸಿ ಇದ್ರೂ ಕೂಡ ಬರೀ ನಾವು ಒಂದು ಮೂಲೆ ಗುಂಪು ಒಂದು ಪಾರ್ಟ್ ಸೀಮಿತ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಏನೇ ಮಾತಾಡಿದ್ರು ಕೂಡ BJP ಬಿಡೋದಕ್ಕೆ ತಯಾರಿಲ್ಲ ಅವರು. ಯಾಕಂದ್ರೆ ಸಿದ್ಧಾಂತ ಹಿಂದುತ್ವ ಇನ್ನೊಂದು ಮತ್ತೊಂದು ಅದರಲ್ಲೇ ಇದ್ದಾರೆ. ಅವರು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಅವ್ರು ಮಾತಾಡ್ತಾ ಇರೋದು 2 ವಿಚಾರ, ಒಂದು ಭ್ರಷ್ಟಾಚಾರ, ಇನ್ನೊಂದು ಕುಟುಂಬ ರಾಜಕಾರಣ. ಹೌದು, ಅವ್ರು ಯಾಕೆ ಬೇರೆ ಪಕ್ಷಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಬೇರೆ ಪಕ್ಷಗಳು ಸೆಕ್ಯುಲರ್ ಬೇಸ್ಡ್ ಅಲ್ಲಿ ಇದೆ. ಇವತ್ತು ಒಬ್ಬ ನಾಯಕನಾಗ್ಬೇಕಂದ್ರೆ ಒಂದು ಸಾಂವಿಧಾನಿಕ ಹುದ್ದೆನ ಅಲಂಕರಿಸ್ಬೇಕಂದ್ರೆ ನಮ್ಮ ದೇಶದಲ್ಲಿ ಏನಿದೆ ಸಂವಿಧಾನನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಂವಿಧಾನದಲ್ಲಿ ಏನಿದೆ ಜಾತಿ ಧರ್ಮ ಇವೆಲ್ಲಾನು ನಾವು ಎಲ್ಲಾನು ಒಂದೇ ಅಂತ ಕಾಣ್ಬೇಕು. ಬಟ್ ಇವ್ರಿಗೆ ಆ ಮನಸ್ಥಿತಿ ಇಲ್ವಲ್ಲ. ಬರೀ ಹಿಂದೂ ಧರ್ಮ ಮಾತ್ರನೇ ದೇಶದಲ್ಲಿ ಏನು ಮುಖ್ಯರು, ಇನ್ನು ಉಳಿದವರೆಲ್ಲ ಕೇಳ ಜನ ಅಂದ್ರೆ ಇವ್ರದ್ದು ಇನ್ನೂ ಮನುಸ್ಮೃತಿ ಸ್ತುತಿನೇ ಇನ್ನು ಮನಸ್ಸಲ್ಲಿ ಕೂತ್ಕೊಂಡಿದೆ. ಹಳೆ ಒಂದು ಸಿದ್ಧಾಂತಗಳು ಅಂದ್ರೆ ಅವನು ತೆಗಿಬೇಕು. ಇವರು ಒಬ್ಬ ಜನನಾಯಕನಾಗಬೇಕು ಅಂದ್ರೆ ಫಸ್ಟ್ ದೇ ಮಸ್ಟ್ ಬಿ ಸೆಕ್ಯುಲರ್. ಯಾಕಂದ್ರೆ ನಮ್ಮ ಸಂವಿಧಾನಾತ್ಮಕ ಹುದ್ದೆಗಳನ್ನ ನಾವು ಅಲಂಕರಿಸಬೇಕು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಾ ಜನಾಂಗನೂ ಸರಿಯಾದ ಒಂದೇ ಸಮ ನೋಡ್ಬೇಕು, ಎಲ್ರಿಗೂ ಸರಿಯಾದ ಕಾನೂನು ಕೊಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಆದ್ರೆ ದೇಶದಲ್ಲಿ ಏನಾಗ್ತಾ ಇದೆ, ಬರೀ ವರ್ಗೀಕರಣ ಆಗ್ತಾ ಇದೆ. ಡಿವಿಷನ್ ಆಫ್ ಏನು ಪಾಪ್ಯುಲೇಷನ್ ಡಿವಿಷನ್ ಮಾಡ್ಕೊಂಡೇ ಕೂತಿದ್ದಾರೆ, ವರ್ಗೀಕರಣ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಸುಮ್ನೆ ಮಾತಾಡ್ತಾರೆ. ಇವತ್ತು ದೆಹಲಿ ಬಗ್ಗೆ ನೀವು ನೋಡಿದ್ರೆ ಇವತ್ತು ದೆಹಲಿಲಿ ನೋಡಿ, ದೆಹಲಿಲಿ ₹1 ಯಾರ ಮನೇಲೂ ಸಿಕ್ಕಿಲ್ಲ. ಸುಮ್ನೆ ಅಲಿಗೇಷನ್ ಮಾಡ್ತಾರೆ, ಕೇಸ್ಗಳಾಗ್ತಾರೆ. ಮಾಡಾಳ್ ವಿರೂಪಾಕ್ಷ 8 ಕೋಟಿ ದುಡ್ಡು ಸಿಕ್ಕಿದ್ರು ಕೇವಲ ಯಾರು ಸ್ಪೀಕರ್ ಇಂದ ಪರ್ಮಿಷನ್ ಆಗಿಲ್ಲ ಅಂದ್ಬಿಟ್ಟು ಅವ್ರ ಕೇಸ್ನ ವಜಾ ಮಾಡ್ತಾರೆ. ಅಂದ್ರೆ ಎಷ್ಟು ನಮ್ಮ ದೇಶದಲ್ಲಿ ಈ ಭ್ರಷ್ಟಾಚಾರ ಅನ್ನೋದನ್ನ 0% ಟಾಲರೆನ್ಸ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಏನೋ ಒಂದು ಏನು ಹಂಗೆ ಆಗ್ಬಿಟ್ಟಿದೆ. ನೋಡಿ, ಕರ್ನಾಟಕದಲ್ಲಿ